ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ವಾಂಗಿಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ನ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒನ್ ಬೈ ಒನ್ ಏನು ಮಾಡಬೇಕು, ಏನು ಪ್ರೊಸೀಜರು ಅಂತ ನೋಡೋಣ. ನೀವು ನೋಡ್ತಾ ಇರ್ಬೋದು ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಒನ್ ಬೈ ಒನ್. ಆ್ಯಂಡ್ ಇದು ಬದನೆಕಾಯಿ ಸ್ವಲ್ಪ ಕಟ್ ಮಾಡಿದ ತಕ್ಷಣವೇ ಬ್ಲ್ಯಾಕ್ ಆಗಿಬಿಡುತ್ತಲ್ವ ಫ್ರೆಂಡ್ಸ್. ಸೊ ಹಂಗಾಗಿ ವಾಟರಲ್ಲಿ ಹಾಕಿ ಇಟ್ಟಿದ್ದೀನಿ. ಆ್ಯಂಡ್ ಸಾಸಿವೆ, ಜೀರಿಗೆ, ಅದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ. ಆಯಿಲು ಮತ್ತು ವಾಂಗಿಬಾತ್ ಪೌಡರ್ ಪ್ಯಾಕೆಟು ನಾನು MTRದು ಯೂಸ್ ಮಾಡ್ತಾಯಿದ್ದೀನಿ. ಇದೇ ಯೂಸ್ ಮಾಡಬೇಕಂತ ಏನಿಲ್ಲ, ಕೆಲವ್ರು ಮನೇಲಿ ಮಾಡ್ತಾರೆ, ಅದೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಐಟಮ್ಸು ಫ್ರೆಂಡ್ಸ್, ಏನಿಲ್ಲ, ಈರುಳ್ಳಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಟೊಮೆಟೊ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ, ಕೊತ್ತಂಬರಿ, ಆ್ಯಂಡ್ ಮೇಯ್ನ್ ಸಾಲ್ಟೂ ಬೇಕು ಫ್ರೆಂಡ್ಸ್. ಅಲ್ಲಿ ಸಾಲ್ಟ್ ತೋರಿಸಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಸಾಲ್ಟ್ ಹಾಕಲ್ಲ ಅಂದ್ಕೋಬೇಡಿ. ಆ್ಯಂಡ್ ಇಲ್ಲೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಆಯಿಲ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಕೆಲವ್ರು ಇದನ್ನು ನಾವು ಯಾವ ಥರ ವೆಜಿಟೇಬಲ್ ರೈಸ್ ಪಲಾವ್ ಎಲ್ಲ ಮಾಡ್ತೀವಿ ಆ ಥರನೇ ಒಗ್ಗರಣೆ ಹಾಕ್ಬಿಟ್ಟು ರೈಸ್ ಹಾಕ್ಕೊಂಡು ಮಾಡ್ಕೊಬಿಡ್ತಾರೆ. ನಾನಿಲ್ಲಿ ವಾಂಗಿಬಾತ್ ಗೊಜ್ಜು ಸಪ್ರೇಟಾಗಿ ಮಾಡಿ, ರೈಸ್ ಸಪ್ರೇಟಾಗಿ ಮಾಡಿ ಮಿಕ್ಸ್ ಮಾಡೋ ಅಂಥ ಒಂದು ಪ್ರೊಸೀಜರ್ನ ತೋರಿಸ್ತಾ ಇರೋದು. ಈ ಥರ ಯಾರು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನಾರ್ಮಲಾಗಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಫಸ್ಟ್ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಹಾಕ್ಕೊಂಡು, ಆಮೇಲೆ ಕರ್ಬೇವಿನ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು, ಸ್ವಲ್ಪ ಗೋಡಂಬಿನೂ ಏನು ನಾನು ಪೀಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಕಮ್ಮಿ ಒನ್ ಟೈಮ್ಗೆ ಆಗೋಷ್ಟು ಮಾಡ್ತಾ ಇರೋದಕ್ಕೆ ಸ್ವಲ್ಪನೇ ತಗೊಂಡಿದ್ದೀನಿ. ಸೊ ನೀವು ಎಷ್ಟು ಮಾಡ್ತಾಯಿದ್ದೀರೋ ಅದ್ರ ಬೇಸ್ಡ್ ಮೇಲೆ ನೀವು ತಗೋಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು ಬೆಳ್ಳುಳ್ಳಿ ಏನು ಚಚ್ಚಿ ಇಟ್ಕೊಂಡಿದ್ದೆ ಕುಟ್ಬಿಟ್ಟು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಣಮೆಣಸಿನ್ಕಾಯಿ ಹಾಕಿ ಹಿಂದೆಯೇ ಆನಿಯನ್ಸ್ ಹಾಕ್ತಾಯಿದ್ದೀನಿ. ಆನಿಯನ್ ಫ್ರೈ ಆಗೋವರೆಗೂ ನಾನೇನಿಲ್ಲಿ ಫಾಸ್ಟಾಗಿ ಆಗಬೇಕು, ಕ್ವಿಕ್ಕಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ಏನು ಸಾಲ್ಟ್ ಏನು ಬಳಸ್ತಾ ಇಲ್ಲ. ಸ್ವಲ್ಪ ಬೇಗ ಆಗಬೇಕು, ಟೈಮ್ ಇಲ್ಲ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಬೇಗನೆ ಬೇಯುತ್ತೆ. ಆ್ಯಂಡ್ ಆನಿಯನ್ಸ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದ ತಕ್ಷಣ ಟೊಮೆಟೊ ಹಾಕ್ತಾಯಿದ್ದೀನಿ. ಯಾಕೆ ನಾನು ಆನಿಯನ್ಸ್ನ ಜಾಸ್ತಿ ಫ್ರೈ ಮಾಡಿಲ್ಲ ಅಂದರೆ ಬಿಕಾಸ್ ಇದೇನು ಬದನೆಕಾಯಿ ಹಾಕ್ತೀವಲ್ವ, ಬದನೆಕಾಯಿ ಜೊತೆಲೇ ಇದು ಫ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಟೊಮೆಟೊ ಸ್ವಲ್ಪ ಮೆತ್ತಗಾಗಿದ ತಕ್ಷಣವೇ ಬದನೆಕಾಯಿ ನಾನು ಎಲ್ಲನೂ ಹಾಕಿದೆ. ಬದನೆಕಾಯಿ ಎಲ್ಲ ಹಾಕ್ಕೊಂಡು ಅದನ್ನ ಕ್ಲೀನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಇವಾಗ ಇದಕ್ಕೆಲ್ಲದಕ್ಕೂ ಎಷ್ಟು ಸಾಲ್ಟ್ ಬೇಕಾಗುತ್ತೋ ಅಷ್ಟು ಹಾಕ್ತಾಯಿದ್ದೀನಿ. ಆ್ಯಂಡ್ ಮೇಯ್ನಾಗಿ ಇನ್ನೊಂದು ಏನಂದರೆ ಫ್ರೆಂಡ್ಸ್, ನಾವು ಈ ಥರ ಆಯಿಲಲ್ಲಿ ಫ್ರೈ ಮಾಡೋವಾಗ ನೀರು ಐಟಮ್ ಏನೂ ಇಲ್ಲ, ಬರೀ ಆಯಿಲಲ್ಲೇ ಫ್ರೈ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಕಲ್ಲುಪ್ಪು ಹಾಕಿದ್ರೆ ಅದು ಕರಗಲ್ಲ ಫ್ರೆಂಡ್ಸ್, ಹಂಗೆ ಇದ್ಬಿಟ್ಟಿರುತ್ತೆ. ನಾನಿಲ್ಲಿ ಟೊಮೆಟೊ ಹಾಕಿದ್ದೀನಿ ಪ್ಲಸ್ ಬದನೆಕಾಯಿನೂ ಹಾಕಿದ್ದೀನಲ್ಲ, ಇದರಲ್ಲಿಂದ ಸ್ವಲ್ಪ ವಾಟರ್ ಬರುತ್ತೆ. ಸೊ ಹಂಗಾಗಿ ಉಪ್ಪು ಕರಗುತ್ತೆ ಅಂದ್ಬಿಟ್ಟು ಕಲ್ಲುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಪ್ಲೇಟ್ ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಆಗಾಗಿ ಬಿಡಬೇಕು. ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು, ಯಾಕೆಂದರೆ ತಳ ಅಂಟ್ಬಿಡುತ್ತೆ. ಸೊ ಈ ಥರ ಎಲ್ಲ ಒಂದು ಸ್ವಲ್ಪ ಸಾಫ್ಟಾಗಿ ಫ್ರೈ ಆದಮೇಲೆ ಇವಾಗ ನೆಕ್ಸ್ಟು ಒಂದು ಕ್ಲೀನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು, ಕಲ್ಲುಪ್ಪು ಆಗಿರೋದ್ರಿಂದ ಒಂದು ಹತ್ರ ಉಪ್ಪು ಹಂಗೆ ಇದ್ಬಿಡುತ್ತೆ, ಒಂದು ಹತ್ರ ಇರೋಲ್ಲ. ಸೊ ಹಾಗಾಗಿ ನೋಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಹುಣಸೆಹಣ್ಣು ಜ್ಯೂಸ್ ಏನು ನೆನೆಸಿಟ್ಟಿದ್ವಿ ಅದು ಹುಣಸೆಹಣ್ಣನ್ನು ಕಿವುಚಿ ತಗೊಂಡಿದ್ದೀನಿ, ಒಂದು ಬೌಲಷ್ಟು. ಸೊ ಅದನ್ನು ನಾನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ವಾಟರ್ ಏನಾದರೂ ಇನ್ನೂ ಸ್ವಲ್ಪ ತೆಳ್ಳಗಿರಬೇಕು ನಿಮಗೆ ಗೊಜ್ಜು ಅಂದರೆ ಇನ್ನೂ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೋಬೋದು, ಅದೇನು ಪರವಾಗಿಲ್ಲ. ಆ್ಯಂಡ್ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಇವಾಗ ನಾನಿಲ್ಲಿ ಏನದು ಹುಣಸೆಹಣ್ಣು ಜ್ಯೂಸ್ ಹಾಕಿದ ತಕ್ಷಣವೇ ಒಂದು ಮಿಕ್ಸ್ ಕೊಟ್ಬಿಟ್ಟು ನೆಕ್ಸ್ಟ್ ವಾಂಗಿಬಾತ್ ಪೌಡರ್ನ ಹಾಕಿದೆ. ಸೊ ನನಗೆ ಕನ್ಸಿಸ್ಟೆನ್ಸಿ ಈ ಥರ ಸ್ವಲ್ಪ ವಾಟರ್ ಬೇಕಾಗಿತ್ತು. ನಾನು ಒಂದೇ ಬೌಲ್ ಅಷ್ಟೇ ಹುಣಸೆಹಣ್ಣು ಗೊಜ್ಜು ಹಾಕಿದ್ದೆ ಅಲ್ವ, ಸೊ ಹಂಗಾಗಿ ಇನ್ನು ಸ್ವಲ್ಪ ಎಕ್ಸ್ಟ್ರಾ ವಾಟರ್ನ ಹಾಕಿದೆ. ನೀವು ನೋಡ್ತಾ ಇರ್ಬೋದು ಅದು ಫ್ರೈ ಆಗ್ತಾ ಈ ಥರ ಆಯಿಲ್ ಸಪ್ರೇಟ್ ಆಗುತ್ತೆ. ಆ್ಯಂಡ್ ಸಾಲ್ಟ್ ಏನಾದರೂ ಬೇಕಾದರೆ ನೀವು ಇಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಈ ಥರ ಆಯಿಲ್ ಸಪ್ರೇಟ್ ಆಗ್ತಾ ಇರೋ ಟೈಮಲ್ಲೇ ನೆಕ್ಸ್ಟ್ ನಾವು ಇದಕ್ಕೆ ಕೊತ್ತಂಬರಿನ ಹಾಕ್ಕೊಳ್ಳೋದಷ್ಟೇ. ಆಲ್ಮೋಸ್ಟ್ ನಮ್ಮ ವಾಂಗಿಬಾತ್ ಗೊಜ್ಜೇನಿದೆ ಎಲ್ಲ ರೆಡಿ ಆಗಿದೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಮಾಡ್ತಾ ಕಲಿಸ್ಕೋಬೇಕು, ಯಾಕೆಂದರೆ ಆ ವಾಟರ್ ಎಲ್ಲ ಸ್ವಲ್ಪ ಏನಂತಾರೆ ಡ್ರೈ ಆಗುತ್ತಲ್ವ, ಸೊ ಆವಾಗ ತಳ ಅಂಟೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಈ ಥರ ಆಯಿಲ್ ಆಚೆ ಬರೋವಾಗ, ಆಯಿಲ್ ತೇಲ್ತಾ ಇರೋವಾಗ ನಮ್ಮ ಗೊಜ್ಜು ರೆಡಿ ಆಗಿದೆ ಅಂತ ಅರ್ಥ. ಸೊ ಇದಕ್ಕೆ ನೆಕ್ಸ್ಟ್ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ. ಇದು ರೆಡಿ ಆಯಿತು. ಇವಾಗ ನೆಕ್ಸ್ಟ್ ರೈಸ್ ನಾರ್ಮಲಾಗಿ ಏನು ಉದುರಾಗಿ ರೈಸ್ ಮಾಡ್ಕೊಂಡಿರ್ತೀವಲ್ವ ನಾವು, ಆ ಥರ ಇದ್ದರೆ ಚೆನ್ನಾಗಿರುತ್ತೆ.
ಸೊ ಸ್ವಲ್ಪ ಗೊಜ್ಜನ್ನ ತೆಗೆದು ನಾನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ನಾನು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಅದೇ ಪಾತ್ರೆಯಲ್ಲೇ. ಸೊ ನಾನೇನು ರೈಸ್ನ ಫಸ್ಟೇ ಮಾಡಿ ಇಟ್ಟು ಆರಿಸಿ ಆ ಥರ ಹಾಕಿಲ್ಲ. ನೀವು ಸ್ವಲ್ಪ ಆರಿಸಿ ಹಾಕ್ಕೊಂಡ್ರೆ ಅದು ಮೆತ್ತಗೆ ಹಾಕ್ದಿರ ಉದ್ರಾಗಿ ಚೆನ್ನಾಗಿ ಬರುತ್ತೆ. ಸೊ ಈ ಥರ ನಾವು ಕ್ಲೀನಾಗಿ ನಾರ್ಮಲಾಗಿ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ಯಾವ ಥರ ಮಿಕ್ಸ್ ಮಾಡ್ಕೊತೀವೋ ಆ ಥರ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಸಾಲ್ಟ್ ಏನಾದರೂ ಕಮ್ಮಿ ಇದ್ದರೆ ಇವಾಗೂ ಅಡ್ಜಸ್ಟ್ ಮಾಡ್ಕೋಬೋದು, ಬಟ್ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಸೊ ಈ ಥರ ಫೈನಲಿ ನಮ್ಮ ವಾಂಗಿಬಾತ್ ರೆಡಿ ಆಯಿತು. ಯಾರೆಲ್ಲ ನೀವು ವೆಜಿಟೇಬಲ್ ರೈಸ್ ಥರ ಪಲಾವ್ ಥರ ಮಾಡ್ತೀರೋ ಒಂದು ಸತಿ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ನೀವು ಮತ್ತೆ ಆ ಥರ ಟ್ರೈ ಮಾಡೋಕ್ಕೆ ಹೋಗಲ್ಲ. ಸಖತ್ ನಮ್ಮ ಟೇಸ್ಟಿ ಕಲರ್ಫುಲ್ ವಾಂಗಿಬಾತ್ ರೆಡಿ ಆಯಿತು. ಆ್ಯಂಡ್ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಅಟ್ಸ್ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.